ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 999 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 13 ಮತ್ತು 14 ನವೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಸಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಜರ್ಮನ್ ವಾಚ್ನ ಹವಾಮಾನ ಅಪಾಯ ಸೂಚ್ಯಾಂಕ 2026 ಪ್ರಕಾರ ಜಾಗತಿಕವಾಗಿ ಹವಾಮಾನ ಸಂಬಂಧಿತ ತೀವ್ರ ಹವಾಮಾನ ಘಟನೆಗಳಿಂದ ಯಾವ ಪ್ರದೇಶವು ಹೆಚ್ಚು ಪರಿಣಾಮವನ್ನು ಬೀರುತ್ತಿದೆ? ಅಕಾರ್ಡಿಂಗ್ ಟು ದ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2026 ಬೈ ಜರ್ಮನ್ ವಾಚ್, ವಿಚ್ ರೀಜನ್ ಇಸ್ ದಿ ಮೋಸ್ಟ್ ಅಫೆಕ್ಟೆಡ್ ಗ್ಲೋಬಲಿ ಬೈ ಕ್ಲೈಮೇಟ್ ರಿಲೇಟೆಡ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್? ಸೊ ಈ ಜಾಗತಿಕ ತಾಪಮಾನ ಏನು ಹೆಚ್ಚಾಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2026 ರಿಲೀಸ್ ಆಗಿರುತ್ತೆ. ಇದನ್ನ ರಿಲೀಸ್ ಮಾಡಿರ್ತಕ್ಕಂಥವ್ರು ಜರ್ಮನ್ ವಾಚ್ನ ವತಿಯಿಂದ ರಿಲೀಸ್ ಅನ್ನ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಹವಾಮಾನ ಬದಲಾವಣೆಗಳಿಂದ ಹೆಚ್ಚಿನ ತೊಂದರೆಗೆ ಒಳಗಾಗುತ್ತಿರುವ ನಮ್ಮ ಒಂದು ಭೂಗೋಳದ ಭಾಗ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗ್ಲೋಬಲ್ ಸೌತ್, ಜಾಗತಿಕ ದಕ್ಷಿಣ ಅಥವಾ ಗ್ಲೋಬಲ್ ಸೌತ್ ಅಂತ ನಾವೇನು ಹೇಳ್ತೇವೆ. ಸೊ ಹಿಂದುಳಿದ ರಾಷ್ಟ್ರಗಳು ಅಥವಾ ಆರ್ಥಿಕವಾಗಿ ಅಷ್ಟಾಗಿ ಪ್ರಗತಿ ಹೊಂದದೇ ಇರ್ತಕ್ಕಂಥ ರಾಷ್ಟ್ರಗಳು ಈ ಒಂದು ಜಾಗತಿಕ ತಾಪಮಾನ ಅಥವಾ ಈ ಒಂದು ಗ್ಲೋಬಲ್ ವಾರ್ಮಿಂಗ್ ಏನಿದೆ, ಸೊ ಇದರಿಂದ ಹೆಚ್ಚು ಬಾಧಿತವಾಗಿರ್ತಕ್ಕಂಥ ರಾಷ್ಟ್ರಗಳಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ನಮ್ಮ ಎಕ್ಸಾಮ್ಗೆ ಇವನ್ ಫಾರ್ ಎಸ್ಸೆ ರೈಟಿಂಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಸೊ ಇಂಡಿಯಾ 9th ವರ್ಸ್ಟ್ ಅಫೆಕ್ಟೆಡ್ ಬೈ ಎಕ್ಸ್ಟ್ರೀಮ್ ವೆದರ್. ಸೊ ಈ ಒಂದು ತೀವ್ರ ಹವಾಮಾನ ಬದಲಾವಣೆಗಳಿಂದ ಹೆಚ್ಚಾಗಿ ಬಾಧಿತವಾಗಿರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಮ್ಮ ಭಾರತ ರಾಷ್ಟ್ರ 9ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲನೇ ಸ್ಥಾನದಲ್ಲಿ ನಾವು ಡೊಮಿನಿಕವನ್ನ ನೋಡ್ಬೋದು, 2ನೇ ಸ್ಥಾನದಲ್ಲಿ ಮಯನ್ಮಾರ್, 3ನೇದು ಹಾಂಡರಸ್, 4ನೇದು ಲಿಬಿಯಾ, 5ನೇದು ಹೈಟಿ, ಮತ್ತೆ ನಮ್ಮ ಭಾರತ ರಾಷ್ಟ್ರ ಈ ಒಂದು ಕ್ಲೈಮೇಟ್ ರಿಲೇಟೆಡ್ ಇಂಪ್ಯಾಕ್ಟ್ಸ್ ಏನಿದೆ, ಸೊ ಅದರಿಂದ ಬಾಧಿತವಾಗಿರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ 9ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಸೊ ರಿಮೆಂಬರ್ ದ ರ್ಯಾಂಕ್. ಸೊ ನಮ್ಮ ಭಾರತ ದೇಶ 9ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಇನ್ ಕ್ಲೈಮೇಟ್ ವಲ್ನರಬಿಲಿಟಿ ಅಂದ್ರೆ ಈ ಹವಾಮಾನ ಸಂಬಂಧಿತ ಈ ದುರ್ಬಲತೆ ಅಥವಾ ಸೂಕ್ಷ್ಮತೆಗಳೇನಿರುತ್ತೆ, ಸೊ ಇದರಲ್ಲಿ 9ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. 430 ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಆಗಿರುತ್ತೆ. ಅಂದ್ರೆ 430 ಈ ಹವಾಮಾನ ಬದಲಾವಣೆಗೆ ಸಂಬಂಧಪಟ್ಟಂತೆ ಘಟನೆಗಳು ನಮ್ಮ ಭಾರತ ದೇಶದಲ್ಲಿ ಸಂಬಂಧಿಸಿರುತ್ತೆ. ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಫೈರ್ ಆಗಿರ್ಬೋದು, ಫ್ಲಡ್ಸ್ ಆಗಿರ್ಬೋದು, ಈ ರೀತಿಯಾಗಿ 430 ಘಟನೆಗಳು ನಮ್ಮ ಭಾರತ ದೇಶದಲ್ಲಿ ಸಂಭವಿಸಿರುತ್ತೆ ಬಿಟ್ವೀನ್ 1995 2024. ಸೊ 1995ರಿಂದ 2024 ಮಧ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ 430 ಹವಾಮಾನ ಘಟನೆಗಳು ಅಥವಾ ದುರ್ಘಟನೆಗಳು ನಡೆದಿರ್ತವೆ. ಸೊ ಇದು ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2026 ರಿಲೀಸ್ಡ್ ಬೈ ಜರ್ಮನ್ ವಾಚ್ ನ ವತಿಯಿಂದ ರಿಲೀಸ್ ಆಗಿರ್ತಕ್ಕಂಥ ಈ ಒಂದು ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ ಏನಿದೆ, ಸೊ ಈ ಒಂದು ವರದಿಯ ಪ್ರಕಾರ ಬಂದಿರತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಮೋಸ್ಟ್ ಟಾಪ್ ಅಫೆಕ್ಟೆಡ್ ನೇಷನ್ಸ್ ಆರ್ ಇನ್ ದಿ ಗ್ಲೋಬಲ್ ಸೌತ್. ಅಂದ್ರೆ ಹೆಚ್ಚಾಗಿ ಈ ಒಂದು ಬಾಧಿತವಾಗಿರ್ತಕ್ಕಂಥ ರಾಷ್ಟ್ರಗಳು ಹೆಚ್ಚಾಗಿ ಇರ್ತಕ್ಕಂಥದ್ದು ಜಾಗತಿಕ ದಕ್ಷಿಣದಲ್ಲಿ. ಇನ್ಫ್ಯಾಕ್ಟ್ ನಮ್ಮ ಭಾರತ ದೇಶ ಕೂಡ ಒನ್ ಆಫ್ ದಿ ಗ್ಲೋಬಲ್ ಸೌತ್ ಕಂಟ್ರೀಸ್ ಆಗಿರೋದ್ರಿಂದ ಸೊ ನಮ್ಮ ಭಾರತ ದೇಶ ಕೂಡ ಹೆಚ್ಚಿನ ಬಾಧಿತವಾಗಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ 430 ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಆಗಿರುತ್ತೆ, ಲೈಕ್ ಹೀಟ್ ವೇವ್ಸ್. ಹೀಟ್ ವೇವ್ಸ್ ನೀವು ಇತ್ತೀಚೆಗೆ ಕೇಳಿರ್ತೀರಾ. ಸೊ ಇದನ್ನ ನಾವು ಶಾಖದ ಅಲೆಗಳು ಅಂತ ಹೇಳಿದ್ದು. ಕ್ವೆಶ್ಚನ್ ನಂಬರ್ 5. WHO ಜಾಗತಿಕ ಕ್ಷಯರೋಗ ವರದಿ 2025 ಪ್ರಕಾರ 2015 ಮತ್ತು 24 ನಡುವೆ ಭಾರತದ ಕ್ಷಯರೋಗವು ಎಷ್ಟು ಶೇಕಡ ಕಡಿಮೆ ಆಗಿದೆ? ಅಕಾರ್ಡಿಂಗ್ ಟು WHO Global TB Report 2025, India's TB incidence declined by what percentage between 2015 and 2024? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 21% ಕಡಿಮೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅಲ್ಲಿಗೆ ನಮ್ಮ ಭಾರತ ದೇಶದಲ್ಲಿ ಈ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥದ್ದು 21% ಕಡಿಮೆ ಆಗಿರ್ತಕ್ಕಂಥದ್ದನ್ನ WHO ವಿಶ್ವ ಆರೋಗ್ಯ ಸಂಸ್ಥೆ ನೀಡಿರ್ತಕ್ಕಂಥ ವರದಿಯ ಪ್ರಕಾರ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಡಿಕ್ಲೈನ್ ಅನ್ನ ನೋಡೋದಕ್ಕಿಂತ ಮುಂಚೆ ನಮ್ಮ ಭಾರತ ದೇಶದ TB ಸ್ಟೇಟಸ್ ಏನು ಅಂತ ನಾವಿಲ್ಲಿ ಚೆಕ್ ಮಾಡೋದಾದ್ರೆ, ಈ 30 ಹೈ ಬರ್ಡನ್ ಕಂಟ್ರೀಸ್ ಇರುತ್ತೆ. ಅಂದ್ರೆ ಪ್ರಪಂಚದಾದ್ಯಂತ 30
ರಾಷ್ಟ್ರಗಳಲ್ಲಿ ಕ್ಷಯ ರೋಗ ಅಂತಕ್ಕಂಥದ್ದು ಬಹಳ ಹೆಚ್ಚಾಗಿರುತ್ತೆ. ಟೋಟಲ್ ಟ್ಯೂಬರ್ಕ್ಯುಲೋಸಿಸ್ ಕೇಸಸ್ ಏನಿರುತ್ತೆ ಅದರಲ್ಲಿ 30 ಕಂಟ್ರಿಗಳು 87% ಕೇಸಸ್ಗಳನ್ನ 2024ರಲ್ಲಿ ವರದಿ ಮಾಡಿರ್ತವೆ. ಅಂದ್ರೆ 100% ಆಫ್ ದಿ ಅಕ್ರಾಸ್ ದಿ ಗ್ಲೋಬ್ ಮಲೇರಿಯಾ ಕೇಸಸ್ ಅಲ್ಲಿ ಕೇವಲ 30 ರಾಷ್ಟ್ರಗಳಲ್ಲಿ 87 ಕೇಸಸ್ಗಳು ದಾಖಲಾಗಿರುತ್ತೆ. ಅದರಲ್ಲಿ ನಮ್ಮ ಭಾರತ ದೇಶ ಲೀಡಿಂಗ್ ಅಲ್ಲಿರುತ್ತೆ. 25% ಆಫ್ ಗ್ಲೋಬಲ್ TB ಕೇಸಸ್ ನಮ್ಮ ಭಾರತ ದೇಶದಲ್ಲಿಯೇ ರಿಪೋರ್ಟ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇಂಡೋನೇಷ್ಯಾ, ದೆನ್ ಫಿಲಿಪೈನ್ಸ್, ಚೈನಾ, ಪಾಕಿಸ್ತಾನ್. ಸೊ ಈ ರೀತಿಯಾಗಿ ಈ TB ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಹೈಯೆಸ್ಟ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ TB ಅಂತ ಬರುತ್ತೆ. ಸೊ ಇದು ಅನೇಕ ಒಂದು ಔಷಧಿಗಳಿಗೆ ಪ್ರತಿರೋಧವನ್ನ ಹೊಂದಿರತಕ್ಕಂಥ ಒಂದು TB ಆಗಿರುತ್ತೆ. ಸೊ ಇದರಲ್ಲಿ 4 ಕಂಟ್ರಿಗಳು 53% ಅನ್ನು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ. ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು MDR, ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಕೇವಲ 4 ರಾಷ್ಟ್ರಗಳು 53% ಅಷ್ಟು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ TB ಅನ್ನ ರಿಪೋರ್ಟ್ ಮಾಡಲಾಗಿರುತ್ತೆ. ಅದರಲ್ಲಿ ನಮ್ಮ ಭಾರತ ದೇಶ 32%, ಚೈನಾ 7.1%, ಫಿಲಿಪೈನ್ಸ್ 7.1% ಮತ್ತು ರಷ್ಯಾ 6.7% ಅಷ್ಟು ಈ ಒಂದು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಅನ್ನ ರಿಪೋರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ 2015 ಇಂದ 2024 ವರೆಗೆ 21% ಅಷ್ಟು TB ಕೇಸಸ್ ಡಿಕ್ಲೈನ್ ಆಗಿರ್ತಕ್ಕಂಥದ್ದನ್ನ ನಮ್ಮ ಭಾರತ ದೇಶದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಡಬಲ್ ದಿ ಗ್ಲೋಬಲ್ ಡಿಕ್ಲೈನ್ ರೇಟ್ ಆಫ್ 12%. ಅಂದ್ರೆ ಜಾಗತಿಕವಾಗಿ ಅದು ಕೇವಲ 12% ಮಾತ್ರ ಡ್ರಾಪ್ ಆಗ್ತಾ ಇದೆ. ಬಟ್ ನಮ್ಮ ಭಾರತ ದೇಶದಲ್ಲಿ ಕಡಿಮೆ ಆಗ್ತಾ ಇರ್ತಕ್ಕಂಥ ಒಂದು ದರ ಡಬಲ್ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ WHO ಗ್ಲೋಬಲ್ TB ರಿಪೋರ್ಟ್ 2025 ಅಂತ ಹೇಳ್ತೇವೆ. ಹಾಗಿದ್ರೆ ಸೊ ಇದರ ಪ್ರಮುಖ ಅಂಶಗಳನ್ನ ನಾವು ನೋಡೋದಾದ್ರೆ ಇಂಡಿಯಾಸ್ TB ಇನ್ಸಿಡೆಂಟ್ಸ್ ಫೆಲ್ from 237 to 187 cases per 1 lakh population. ಅಂದ್ರೆ 1 ಲಕ್ಷ ಜನಸಂಖ್ಯೆ ಇದ್ದರೆ ಮುಂಚೆ ಅಂದ್ರೆ 2015ರಲ್ಲಿ 1 ಲಕ್ಷ ಪಾಪ್ಯುಲೇಷನ್ಗೆ 237 ಜನ ಟ್ಯೂಬರ್ಕ್ಯುಲೋಸಿಸ್ ನಿಂದ ಸಫರ್ ಆಗ್ತಾ ಇದ್ರು. ಬಟ್ 2024ರ ವೇಳೆಗೆ ಅದನ್ನ 1 ಲಕ್ಷಕ್ಕೆ 187 ಜನಕ್ಕೆ ರೆಡ್ಯೂಸ್ ಮಾಡಲಾಗಿರುತ್ತೆ. ಸೊ TB ಡೆತ್ಸ್ ಇನ್ ಇಂಡಿಯಾ ಡ್ರಾಪ್ಡ್ ಫ್ರಮ್ 28 to 21 per lakh. ಸೊ ಇದೇ ಸಮಯದಲ್ಲಿ TB ಇಂದ ಆಗ್ತಕ್ಕಂಥ ಸಾವುಗಳು ಮುಂಚೆ 2015ರಲ್ಲಿ 1 ಲಕ್ಷ ಜನದಲ್ಲಿ 28 ಜನ TB ಇಂದ ಸಾಯ್ತಾ ಇದ್ರು. ಸೊ ಇದನ್ನ 2024 ಬರುವ ವೇಳೆಗೆ 1 ಲಕ್ಷ ಜನಕ್ಕೆ ಅದನ್ನ 21ಕ್ಕೆ ಡ್ರಾಪ್ ಮಾಡಿರ್ತಕ್ಕಂಥ ಒಂದು ಸಾಧನೆಯನ್ನ ಭಾರತ ರಾಷ್ಟ್ರ ಮಾಡಿರುತ್ತೆ. ಸೊ ಇದಕ್ಕೆ ಪ್ರಮುಖವಾದ ಕಾರಣಗಳು ಏನು ಅಂದ್ರೆ ಕಮ್ಯುನಿಟಿ ಬೇಸ್ಡ್ ಸ್ಕ್ರೀನಿಂಗ್ ಅಂದ್ರೆ ಸಮುದಾಯ ಆಧಾರಿತ ತಪಾಸಣೆಯನ್ನ ನಮ್ಮ ಭಾರತ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು ಮೊದಲ ಒಂದು ಕಾಂಟ್ರಿಬ್ಯೂಷನ್ ಆಗಿರುತ್ತೆ. ಮಾಲಿಕ್ಯುಲರ್ ಡಯಾಗ್ನೋಸ್ಟಿಕ್ಸ್ ಅಂದ್ರೆ ಯೂಸ್ ಆಫ್ CBNAT ಅಂಡ್ TrueNAT ಫಾರ್ ರ್ಯಾಪಿಡ್ ಅಕ್ಯುರೇಟ್ TB ಡಿಟೆಕ್ಷನ್. ಸೊ ಇದನ್ನ ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾ ಇರ್ತಾರೆ. ಸೊ TB ಅನ್ನ ಪತ್ತೆ ಹಚ್ಚಲಿಕ್ಕೆ ಬಳಸ್ತಕ್ಕಂಥ ಪರೀಕ್ಷೆಗಳು ಯಾವುದು ಅಂತ ಕೇಳ್ತಾರೆ. ಸೊ ಇದನ್ನ ನಾವು TB ಪತ್ತೆಗಾಗಿ CBNAT ಮತ್ತೆ TrueNAT ಅಂತ ಹೇಳ್ತೇವೆ. ಸೊ ಈ 2 ಪರೀಕ್ಷೆಗಳನ್ನ ಬಳಸಿಕೊಂಡು ಕ್ಷಯ ರೋಗವನ್ನ ಸ್ಕ್ರೀನ್ ಮಾಡ್ತಕ್ಕಂಥದ್ದನ್ನ ಅಥವಾ ತಪಾಸಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇಂಪ್ಲಿಮೆಂಟೇಷನ್ ಆಫ್ ನಿಕ್ಷಯ ಪ್ಲಾಟ್ಫಾರ್ಮ್ ಫಾರ್ ರಿಯಲ್ ಟೈಮ್ ಕೇಸ್ ಮಾನಿಟರಿಂಗ್ ಅಂದ್ರೆ ಈ ನೈಜ ಸಮಯದಲ್ಲಿ ಈ TB ಅನ್ನ ಮಾನಿಟರ್ ಮಾಡುವ ಉದ್ದೇಶದಿಂದ ಒಂದು ನಿಕ್ಷಯ್ ಪೋರ್ಟಲ್ ಅಂತನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದು ಕೂಡ ಈ TB ಕಂಟ್ರೋಲ್ ಆಗ್ಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಸೊ ನಿಕ್ಷಯ್ ಪೋಷಣ ಯೋಜನೆ ಅಂತ ಮಾಡಿರ್ತಾರೆ. ನಿಕ್ಷಯ್ ಪೋಷಣ ಯೋಜನೆ ಅಂದ್ರೆ ಯಾರ್ಯಾರು TB ಇಂದ ಸಫರ್ ಆಗ್ತಾ ಇರ್ತಕ್ಕಂಥ ಪೇಷಂಟ್ಸ್ ಯಾರು ಇರ್ತಾರೆ ಅವರ ಡೇಟಾ ಬೇಸ್ ಇರುತ್ತೆ. ಸೊ ಅವರಿಗೆ ನಾವು ಅಡ್ಯಾಪ್ಟ್ ಮಾಡ್ಕೊಳ್ಬೋದಾಗಿರುತ್ತೆ. ಅಂದ್ರೆ ಅವ್ರನ್ನ ಮನೆಯಲ್ಲಿ ತಗೊಂಬಂದು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅವ್ರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ಅವ್ರ ಜೊತೆ ಸಂಪರ್ಕಕ್ಕೆ ಬರದೆ ನಾವು ಮಾಡ್ಬೋದಾಗಿರುತ್ತೆ. ಸೊ ಆ ರೀತಿಯ ವ್ಯವಸ್ಥೆಯನ್ನ ನಾವು ಏನಂತ ಕರಿತೀವಿ ಅಂದ್ರೆ ನಿಕ್ಷಯ ಪೋಷಣ ಯೋಜನೆ ಅಂತ ಕರಿತೇವೆ. ಅಂಡ್ TB ಮುಕ್ತ ಭಾರತ್ ಅಭಿಯಾನ ಮೊಬಿಲೈಸಸ್ ಅವೇರ್ನೆಸ್ ಅಂಡ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಅಂದ್ರೆ ಒಂದು ಅಭಿಯಾನವನ್ನ ಕೂಡ ಮಾಡ್ತಾರೆ. ಅದನ್ನ ನಾವು TB ಮುಕ್ತ ಅಭಿಯಾನ ಅಂತ ಹೇಳ್ತೇವೆ. ಸೊ ಇದರಿಂದ ಜನರಿಗೆ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಅಭಿಯಾನವಾಗಿರುತ್ತೆ. ಸೊ ಇದು ಕೂಡ ಕ್ಷಯ ರೋಗ ನಿರ್ಮೂಲನೆಗೆ ಅಥವಾ ಆ ಒಂದು ಪ್ರಕರಣಗಳು ಕಡಿಮೆ ಆಗಲಿಕ್ಕೆ ಕಾಂಟ್ರಿಬ್ಯೂಟಿಂಗ್ ಆಗಿರ್ತಕ್ಕಂಥ ಒಂದು ಫ್ಯಾಕ್ಟರ್ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶ ಪ್ರಸ್ತುತವಾಗಿ
ಹೈ ಬರ್ಡನ್ ಅಥವಾ ಹೆಚ್ಚಿನ ಹೊರೆಯನ್ನ ಹೊಂದಿರತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇಂಡಿಯಾ ಸ್ಟಿಲ್ ಅಕೌಂಟ್ಸ್ ಫಾರ್ 25% ಆಫ್ ದಿ ಗ್ಲೋಬಲ್ TB ಕೇಸಸ್, ಹೈಯೆಸ್ಟ್ ವರ್ಲ್ಡ್ ವೈಡ್, ಅಂದ್ರೆ ಜಗತ್ತಿನಾದ್ಯಂತ ಬರ್ತಕ್ಕಂಥ ಒಂದು ಕ್ಷಯ ರೋಗ ಏನಿರುತ್ತೆ ಇದರಲ್ಲಿ 25% TB ಕೇಸಸ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿಯೇ ದಾಖಲಾಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ಇದರಲ್ಲಿ ಅರ್ಬನ್ ಮತ್ತೆ ರೂರಲ್ ಗ್ಯಾಪ್ಸ್ ಕೂಡ ಜಾಸ್ತಿ ಇರುತ್ತೆ, ಅಂದ್ರೆ ನಗರ ಮತ್ತು ಗ್ರಾಮೀಣ ಪ್ರದೇಶಗಳ ವ್ಯತ್ಯಾಸ ಕೂಡ ಜಾಸ್ತಿ ಇರುತ್ತೆ. ಬಿಕಾಸ್ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಚಿಕಿತ್ಸೆ ಲಭ್ಯತೆ ಇಲ್ಲದೆ ಇರುವ ಕಾರಣದಿಂದ ಈ ಟ್ಯೂಬರ್ಕ್ಯುಲೋಸಿಸ್ ಕೇಸಸ್ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂಡ್ ದರ್ ಇಸ್ ಅ ಸ್ಟಿಗ್ಮಾ ಅಂಡ್ ಅವೇರ್ನೆಸ್ ಪ್ರಾಬ್ಲಮ್, ಅಂದ್ರೆ ಈ ಕಾಯಿಲೆ ಬಂದಾಗ ಸೋಷಿಯಲ್ ಸ್ಟಿಗ್ಮಾ. ಸೊ TB ಅಥವಾ ಕ್ಷಯ ರೋಗ ಅಂತಕ್ಕಂಥದ್ದು ಸಾಮಾಜಿಕವಾಗಿ ಹೈಡ್ ಮಾಡ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಅದರಿಂದ ಅವರು ತ್ವರಿತವಾಗಿ ಚಿಕಿತ್ಸೆಯನ್ನ ತೆಗೆದುಕೊಳ್ಳೋದಿಲ್ಲ ಅಥವಾ ಬೇರೆಯವ್ರ ಜೊತೆ ಆ ಒಂದು ಮಾಹಿತಿಯನ್ನ ಶೇರ್ ಮಾಡೋದಿಲ್ಲ. ಸೊ ಇದು ಕೂಡ ಈ ಒಂದು ರೋಗವನ್ನು ತಡೆಗಟ್ಟಲಿಕ್ಕೆ ಇರ್ತಕ್ಕಂಥ ಒಂದು ಪ್ರಮುಖವಾದ ಸಮಸ್ಯೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಪಾಲಿಸಿ ಇಂಪ್ಲಿಕೇಶನ್ಸ್, ನೀತಿ ಪರಿಣಾಮಗಳೇನು ಅಂತ ನಾವು ನೋಡೋದಾದ್ರೆ, ಇಂಡಿಯಾ ಈಸ್ ಅಲೈನಿಂಗ್ ವಿತ್ WHO's 2030 ಟಾರ್ಗೆಟ್ 90% ರಿಡಕ್ಷನ್ ಇನ್ TB ಡೆತ್ಸ್ ಅಂಡ್ 80% ರಿಡಕ್ಷನ್ ಇನ್ ಇನ್ಸಿಡೆನ್ಸಸ್. ಅಂದ್ರೆ WHO ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದೆ. ಆ ಟಾರ್ಗೆಟ್ ಏನು ಅಂದ್ರೆ 2030 ತಲುಪುವ ವೇಳೆಗೆ ನಾವು 90% ಆಫ್ ದಿ TB ಕೇಸಸ್ ಅನ್ನ ರಿಡ್ಯೂಸ್ ಮಾಡಬೇಕು ಅಂಡ್ 90% ಆಫ್ ದಿ ಡೆತ್ಸ್, TB ಇಂದ ಆಗ್ತಕ್ಕಂಥ 90% ಸಾವುಗಳನ್ನು ನಾವು ಕಡಿಮೆ ಮಾಡಬೇಕು. TB ಬರ್ತಕ್ಕಂಥ 80% ಪ್ರಕರಣಗಳನ್ನು ನಾವು ಕಡಿಮೆ ಮಾಡಬೇಕು. ಸೊ ಇದಕ್ಕೆ ನಮ್ಮ ಭಾರತ ದೇಶ WHO ಜೊತೆಗೆ ಬದ್ಧತೆಯನ್ನ ಹೊಂದಿರತಕ್ಕಂಥ ರಾಷ್ಟ್ರವಾಗಿರುತ್ತೆ. ಅಂಡ್ ಈಗ ನಾವು ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆ ಡಿಸ್ಕಸ್ ಮಾಡೋದಾದ್ರೆ, ಇದೊಂದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಆ ಬ್ಯಾಕ್ಟೀರಿಯಾವನ್ನ ನಾವು ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೇವೆ. ಇದು ನಮ್ಮ ಲಂಗ್ಸ್ ಅಥವಾ ಶ್ವಾಸಕೋಶಗಳಿಗೆ ಕಾಯಿಲೆಯನ್ನ ಉಂಟು ಮಾಡ್ತಕ್ಕಂಥ ಒಂದು ಸೋಂಕಾಗಿರುತ್ತೆ. ಸೊ ಇದು ಯಾವ ರೀತಿ ಸ್ಪ್ರೆಡ್ ಆಗುತ್ತೆ ಅಂದ್ರೆ, ಇನ್ಫೆಕ್ಷನ್ ಅನ್ನ ಹೊಂದಿರತಕ್ಕಂಥ ವ್ಯಕ್ತಿ ಕೆಮ್ಮಿದಾಗ, ವೆನ್ ದೇ ಸ್ನೀಸ್, ಆ ಡ್ರಾಪ್ಲೆಟ್ಸ್ ಏನ್ ಬರುತ್ತೆ ಅದರ ಮುಖಾಂತರ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗುತ್ತೆ. ಸೊ ಈ ಒಂದು ಗಾಳಿಯನ್ನ ಬೇರೆಯವರು ಉಸಿರಾಟ ಮಾಡಿದಾಗ ಈ ಟ್ಯೂಬರ್ಕ್ಯುಲೋಸಿಸ್ ಅಂತಕ್ಕಂಥದ್ದು ಅವರಿಗೆ ಸ್ಪ್ರೆಡ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ನಾವು ಟ್ಯೂಬರ್ಕ್ಯುಲೋಸಿಸ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಲೇಟೆಂಟ್ TB ಅಂತ ಕರಿತೇವೆ, ಇನ್ನೊಂದನ್ನ ಆಕ್ಟಿವ್ TB ಅಂತ ಹೇಳ್ತೇವೆ. ಸೊ ಲೇಟೆಂಟ್ TB ಅಂದ್ರೆ ಅವರು ಯಾವುದೇ ರೀತಿಯ ಸಿಂಪ್ಟಮ್ಸ್ ಅನ್ನ ತೋರಿಸೋದಿಲ್ಲ, ಅಂದ್ರೆ ಅವರಲ್ಲಿ ಬ್ಯಾಕ್ಟೀರಿಯಾ ಇದ್ರೂ ಕೂಡ ಯಾವುದೇ ಗುಣಲಕ್ಷಣಗಳು ನಮಗೆ ಗೊತ್ತಾಗೋದಿಲ್ಲ, ಅದನ್ನ ಲೇಟೆಂಟ್ TB ಅಂತ ಹೇಳ್ತೇವೆ. ಸೊ ಆಕ್ಟಿವ್ TB ಅಂದ್ರೆ ಸೊ ಅವರು ಗುಣಲಕ್ಷಣಗಳನ್ನ ತೋರಿಸ್ತಾರೆ, ಅವರಿಗೆ ಚಿಕಿತ್ಸೆಯ ಅಗತ್ಯತೆ ಇರುತ್ತೆ, ಮತ್ತೆ ಇವರು ಆ ಒಂದು ರೋಗವನ್ನ ಇನ್ನೊಬ್ಬ ವ್ಯಕ್ತಿಗೆ ಸ್ಪ್ರೆಡ್ ಮಾಡಬಹುದಾಗಿರುತ್ತೆ. ಆ ರೀತಿಯ ಟ್ಯೂಬರ್ಕ್ಯುಲೋಸಿಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಆಕ್ಟಿವ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೇವೆ. ಹಾಗಿದ್ರೆ ಇಂಡಿಯಾ, ಇಂಡೋನೇಷಿಯಾ, ಚೈನಾ, ಫಿಲಿಪೈನ್ಸ್, ಪಾಕಿಸ್ತಾನ್, ನೈಜೀರಿಯಾ, ಬಾಂಗ್ಲಾದೇಶ್ ಮತ್ತೆ ಸೌತ್ ಆಫ್ರಿಕಾ ಈ ರಾಷ್ಟ್ರಗಳು ಮಲೇರಿಯಾದಿಂದ ಹೆಚ್ಚು ಬಾಧಿತವಾಗಬಹುದಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರುತ್ತೆ. ಬಿಕಾಸ್ ಮೋಸ್ಟ್ ಆಫ್ ದಿ ಕಂಟ್ರೀಸ್ ಇಲ್ಲಿ ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ರೀಜನ್ ಅಲ್ಲಿ ಬರೋದ್ರಿಂದ ಸೊ ಸನ್ಲೈಟ್ ಜಾಸ್ತಿ ಇರುತ್ತೆ, ಮಳೆ ಜಾಸ್ತಿ ಇರುತ್ತೆ, ಕಾಡ್ ಜಾಸ್ತಿ ಇರುತ್ತೆ. ಸೊ ಇದರೆಲ್ಲ ಒಂದು ಕಾರಣಗಳಿಂದ ಈ ಒಂದು ಕಾಯಿಲೆಗಳು ಹೆಚ್ಚಾಗಿ ಬರ್ತಕ್ಕಂಥ ಒಂದು ಸಾಧ್ಯತೆಯನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇನ್ನು ಡಯಾಗ್ನೋಸಿಸ್ ಅಥವಾ ರೋಗ ನಿರ್ಣಯವನ್ನ ನಾವು ಹೇಗೆ ಮಾಡ್ತೇವೆ, ಸ್ಪೂಟಮ್ ಮೈಕ್ರೋಸ್ಕೋಪಿಯನ್ನ ಮಾಡಲಾಗುತ್ತೆ. ಅಂದ್ರೆ ಆ ಒಂದು ಕಫದ ಪರೀಕ್ಷೆಯನ್ನ ಮಾಡುವ ಮುಖಾಂತರ ಸೊ ಬ್ಯಾಕ್ಟೀರಿಯಾವನ್ನ ಪತ್ತೆ ಹಚ್ಚುತ್ತಾರೆ. ಅದ್ರ ಜೊತೆಗೆ CB NAT ಜೀನ್ ಎಕ್ಸ್ಪರ್ಟ್ ಅಂತ ಕರಿತೇವೆ, ಟ್ರೂ ನಾಟ್ ಅಂತ ಕರಿತೇವೆ. ಸೊ ಇದನ್ನ ರ್ಯಾಪಿಡ್ ಮತ್ತೆ ಅಕ್ಯುರೇಟ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಈ ಒಂದು ಪರೀಕ್ಷೆಗಳ ಮುಖಾಂತರ ನಾವು ತಪಾಸಣೆಯನ್ನ ಮಾಡಬಹುದು. ಇವನ್ ಚೆಸ್ಟ್ ಎಕ್ಸ್ರೇಯನ್ನ ಕೂಡ ಮಾಡಲಾಗುತ್ತೆ. ಇನ್ನೊಂದು ಟ್ಯೂಬರ್ಕ್ಯುಲನ್ ಸ್ಕಿನ್ ಟೆಸ್ಟ್ ಅಂತ ಕೂಡ ನಮ್ಮ ಭಾರತ ದೇಶದಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಅಂಡ್ IGRA ಫಾರ್ ಲೇಟೆಂಟ್ TB ಅನ್ನ ನಾವು ಪತ್ತೆ ಹಚ್ಚಲಿಕ್ಕೆ ಟ್ಯೂಬರ್ಕ್ಯುಲಿನ್ ಚರ್ಮದ ಪರೀಕ್ಷೆ ಅಂತ ಕೂಡ ಸೊ ಈ ಒಂದು ಪರೀಕ್ಷೆಯನ್ನ ಮಾಡಲಾಗುತ್ತೆ. ಇನ್ನು ಚಿಕಿತ್ಸೆಗೆ ಬಂದಾಗ 6 months ಕೋರ್ಸ್ ಆಫ್ 4 ಡ್ರಗ್ಸ್, ಅಂದ್ರೆ 6 ತಿಂಗಳುಗಳ ಕಾಲ 4 ಔಷಧಿಗಳನ್ನು ನೀಡಲಾಗುತ್ತೆ. ಆ ಔಷಧಿಗಳು ಯಾವುದು ಅಂದ್ರೆ ಐಸೋನಿಯಾಸಿಡ್, ರಿಫ್ಯಾಂಪಿಸಿನ್, ಪೈರಾಜಿನಮೈಡ್ ಮತ್ತೆ ಎಥಾಂಬುಟಾಲ್ ಅಂತಕ್ಕಂಥ 4 ಔಷಧಿಗಳನ್ನ 6 ತಿಂಗಳುಗಳ ಕಾಲ ತೆಗೆದುಕೊಳ್ಬೇಕಾಗಿರುತ್ತೆ. ಸಪೋಸ್ ಏನಾದರೂ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ TB ಬಂದಿದ್ದರೆ ಅವರಿಗೆ ಐಸೋನಿಯಾಸೈಡ್ ಮತ್ತೆ ರಿಫ್ಯಾಂಪಿಸಿನ್ಗೆ ಅವು ರೆಸಿಸ್ಟೆಂಟ್ ಆಗಿರುತ್ತೆ. ಯಾವಾಗ ಅದನ್ನ ನಾವು ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಅಂತ ಕರಿತೀವಿ ಅಂದ್ರೆ ಐಸೋನಿಯಾಸಿಡ್ ಮತ್ತೆ ರಿಫ್ಯಾಂಪಿಸಿನ್ ಮೆಡಿಸಿನ್ಸ್ ಏನಿರ್ತವೆ ಆ ಒಂದು ಮೆಡಿಸಿನ್ಗಳಿಂದ ಬ್ಯಾಕ್ಟೀರಿಯಾ ಸಾಯೋದಿಲ್ಲ.
ಆಗಿರೋದಿಲ್ಲ, ಅವಾಗ ಅದನ್ನ ನಾವು ಮಲ್ಟಿ ಡ್ರಗ್ ರೆಸಿಸ್ಟೆನ್ಸ್ ಅಂತ ಹೇಳ್ತೇವೆ. ಸೊ XDR-TB ರೆಸಿಸ್ಟೆಂಟ್ ಟು ಫ್ಲೂರೋಕ್ವಿನೋಲಾನ್ಸ್ ಅಂಡ್ ಸೆಕೆಂಡ್ ಲೈನ್ ಇಂಜೆಕ್ಟಬಲ್ಸ್, ಅಂದ್ರೆ ಫ್ಲೋರೋಕ್ವಿನೋಲಾನ್ ಮತ್ತು ಎರಡನೇ ಸಾಲಿನ ಚುಚ್ಚುಮದ್ದುಗಳಿಗೆ ನಿರೋಧಕತೆಯನ್ನ ಹೊಂದಿದ್ದರೆ ಅದನ್ನ XDR-TB ಅಂತ ಕರೀತೇವೆ. ಸೊ ಇಲ್ಲಿ ಒಂದು MDR-TB ಇನ್ನೊಂದು XDR-TB ಎರಡು ಗೊತ್ತಿರಬೇಕಾಗಿರುತ್ತೆ. ಸೊ MDR ಅಂದ್ರೆ ಯಾವುದಕ್ಕೆ ರೆಸಿಸ್ಟೆನ್ಸ್ ಅನ್ನ ಹೊಂದಿರುತ್ತೆ, ಮತ್ತೆ XDR ಅಂದ್ರೆ ಯಾವುದಕ್ಕೆ ರೆಸಿಸ್ಟೆನ್ಸ್ ಹೊಂದಿರುತ್ತೆ ಅನ್ನೋದನ್ನ ನಮಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ಇದನ್ನ ತಡೆಗಟ್ಟಲಿಕ್ಕೆ ಚಿಕ್ಕ ವಯಸ್ಸಿನಲ್ಲಿ BCG ವ್ಯಾಕ್ಸಿನ್ ಅನ್ನ ನೀಡಲಾಗುತ್ತೆ. ಬ್ಯಾಸಿಲೆ ಕಲ್ಮಟ್ಟೆ ಗೋರಿನ್ ಅಂತಕ್ಕಂಥ ಒಂದು ಲಸಿಕೆಯನ್ನ ಚಿಕ್ಕ ವಯಸ್ಸಿನಲ್ಲಿ ನೀಡಲಾಗುತ್ತೆ. ಸೊ ಇನ್ಫೆಕ್ಷನ್ ಅನ್ನ ಕಂಟ್ರೋಲ್ ಮಾಡಲಿಕ್ಕೆ ವೆಂಟಿಲೇಷನ್, ಮಾಸ್ಕ್ ಮತ್ತೆ ಅರ್ಲಿ ಡಿಟೆಕ್ಷನ್ ಅವಶ್ಯಕತೆ ಇರುತ್ತೆ. ಅಂದ್ರೆ ವಾತಾಯನ, ಮುಖಗವಸುಗಳು ಮತ್ತೆ ಮುಂಚಿತವಾಗಿ ಇದನ್ನ ಪತ್ತೆ ಹಚ್ಚಿದರೆ ಸೊ ಇದನ್ನ ತಡೆಗಟ್ಟತಕ್ಕಂಥದ್ದು ಸುಲಭವಾಗುತ್ತೆ. 6th ಇಂಡಿಯಾ ವಿಯೆಟ್ನಾಂ ಆರ್ಮಿ ಎಕ್ಸರ್ಸೈಸ್, ಸೊ ಇದನ್ನ ವಿನ್ ಬ್ಯಾಕ್ಸ್ ಅಂತ ಹೇಳ್ತೇವೆ. ಸೊ ವಿನ್ ಬ್ಯಾಕ್ಸ್ ಅಂತಕ್ಕಂಥದ್ದು ಇಂಡಿಯಾ ಮತ್ತೆ ವಿಯೆಟ್ನಾಂನ ನಡುವೆ ನಡೀತಕ್ಕಂಥ ಒಂದು ಆರ್ಮಿ ಎಕ್ಸರ್ಸೈಸ್ ಆಗಿರುತ್ತೆ, ಸೇನಾ ಅಭ್ಯಾಸವಾಗಿರುತ್ತೆ. ಈ ವರ್ಷ ಇದನ್ನ ವಿಯೆಟ್ನಾಂನ ಹನೋಯ್ನಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಸೊ UN ಪೀಸ್ ಕೀಪಿಂಗ್ ಆಪರೇಷನ್ಸ್ ಎನ್ಹಾನ್ಸಿಂಗ್ ಇಂಟರ್ಆಪರಬಿಲಿಟಿ ಅಂಡ್ ಜಾಯಿಂಟ್ ಮಿಷನ್ ರೆಡಿನೆಸ್. ಇದರ ಉದ್ದೇಶ ಏನು ಅಂದ್ರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳು, ಅಂದ್ರೆ ಬ್ಲೂ ಹೆಲ್ಮೆಟ್ಸ್ ಅಂತ ನಾವೇನ್ ಕರೀತೇವೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪರಸ್ಪರ ಕಾರ್ಯಸಾಧ್ಯತೆ ಮತ್ತು ಜಂಟಿ ಮಿಷನ್ ಸಿದ್ಧತೆಯನ್ನ ಹೆಚ್ಚಿಸತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಇಂಟಗ್ರೇಟಿಂಗ್ ಸಸ್ಟೈನಬಲ್ ಪ್ರಾಕ್ಟೀಸಸ್ ಇನ್ ಮಿಲಿಟರಿ ಆಪರೇಷನ್ಸ್, ಅಂದ್ರೆ ನಾವು ಮಾಡ್ತಕ್ಕಂಥ ಮಿಲಿಟರಿ ಕಾರ್ಯಾಚರಣೆಗಳೇನಿರ್ತವೆ ಅದನ್ನ ನಮ್ಮ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಥವಾ ನಮ್ಮ ಸುಸ್ಥಿರ ಅಭ್ಯಾಸಗಳೊಂದಿಗೆ ಸಂಯೋಜನೆ ಮಾಡ್ತಕ್ಕಂಥದ್ದು ಕೂಡ ಈ ಒಂದು ವಿನ್ ಬ್ಯಾಕ್ಸ್ ನ ಇನ್ನೊಂದು ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಡಿಫೆನ್ಸ್ ಕೋಆಪರೇಷನ್, ಅಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಸಹಕಾರವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಚಿಲ್ಡ್ರನ್ಸ್ ಡೇ 2025, ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ನವೆಂಬರ್ 14ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ವರ್ಷದ ಥೀಮ್ ಏನು ಅಂದ್ರೆ ಫಾರ್ ಎವ್ರಿ ಚೈಲ್ಡ್ ಎವ್ರಿ ರೈಟ್, ಪ್ರತಿ ಮಗುವಿಗೆ ಪ್ರತಿ ಹಕ್ಕು ಎಂಬತಕ್ಕಂಥ ಒಂದು ಥೀಮ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೇವೆ. ಸೊ ದಿಸ್ ಕಮಾಮರೇಟ್ಸ್ ದಿ ಬರ್ತ್ ಆನಿವರ್ಸರಿ ಆಫ್ ಪಂಡಿತ್ ಜವಾಹರ್ಲಾಲ್ ನೆಹರು. ಸೊ ಪಂಡಿತ್ ಜವಾಹರ್ಲಾಲ್ ನೆಹರು ರವರ ಜನ್ಮ ವಾರ್ಷಿಕೋತ್ಸವವನ್ನು ನಾವು ಮಕ್ಕಳ ದಿನಾಚರಣೆಯಾಗಿ ಆಚರಣೆ ಮಾಡ್ತೇವೆ. ಹಾಗಿದ್ರೆ ಜವಾಹರ್ಲಾಲ್ ನೆಹರು ರವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸೊ ಇವರು 1889ರಲ್ಲಿ ಜನಿಸಿ 1964ರವರೆಗೆ ನಮ್ಮ ಭಾರತ ದೇಶಕ್ಕೆ ಕೊಡುಗೆಯನ್ನು ನೀಡಲಾಗಿರುತ್ತೆ. ಸೊ ಇವರನ್ನು ನಾವು ಇಂಡಿಯಾಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಅಥವಾ ಭಾರತ ದೇಶದ ಮೊದಲ ಪ್ರಧಾನ ಮಂತ್ರಿ ಅಂತ ಹೇಳ್ತೇವೆ. ಸೊ ಸೆಂಟ್ರಲ್ ಫಿಗರ್ ಇನ್ ಶೇಪಿಂಗ್ ಮಾಡರ್ನ್ ಇಂಡಿಯಾಸ್ ಡೆಮೋಕ್ರೆಟಿಕ್, ಸೆಕ್ಯುಲರ್ ಅಂಡ್ ಸೋಷಿಯಲಿಸ್ಟ್ ಫೌಂಡೇಶನ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಪ್ರಜಾಸತ್ತಾತ್ಮಕ, ಜಾತ್ಯತೀತ ಮತ್ತೆ ಈ ಸಮಾಜವಾದಿ ಅಡಿಪಾಯವನ್ನ ರೂಪಿಸುವಲ್ಲಿ ಸೊ ಇವರು ಪ್ರಮುಖ ಕೊಡುಗೆಯನ್ನ ನೀಡಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ತಾರೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು ನವೆಂಬರ್ 14, 1889ರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದಲ್ಲಿ. ಅಲಹಾಬಾದನ್ನ ಈಗ ನಾವು ಪ್ರಯಾಗರಾಜ ಅಂತ ಕರೀತಕ್ಕಂಥದ್ದು. ಸೊ ಇವರ ಫ್ಯಾಮಿಲಿ ಸನ್ ಆಫ್ ಮೋತಿಲಾಲ್ ನೆಹರು, ಅ ಪ್ರಾಮಿನೆಂಟ್ ಲಾಯರ್ ಅಂಡ್ ನ್ಯಾಷನಲಿಸ್ಟ್, ಅಂದ್ರೆ ಒಬ್ಬ ಪ್ರಮುಖ ವಕೀಲ ಮತ್ತು ರಾಷ್ಟ್ರೀಯವಾದಿ ಆಗಿರ್ತಕ್ಕಂಥ ಮೋತಿಲಾಲ್ ನೆಹರು ರವರ ಮಗನಾಗಿ ಇವರು ಜನಿಸ್ತಾರೆ. ಸೊ ಇವರು ಹ್ಯಾರೋ ಸ್ಕೂಲ್ ಅಂಡ್ ಟ್ರಿನಿಟಿ ಕಾಲೇಜ್ ಕೇಂಬ್ರಿಡ್ಜ್ ನಲ್ಲಿ ಮತ್ತೆ ಇನ್ನರ್ ಟೆಂಪಲ್ ಲಂಡನ್ ನಲ್ಲಿ ಅವರು ಕಾನೂನು ಪದವಿಯನ್ನ ಮುಗಿಸಿರ್ತಾರೆ. ಅದ್ರ ಜೊತೆಗೆ ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಗೆ 1919ರಲ್ಲಿ ಸೇರ್ಕೊಳ್ತಾರೆ. ಇವರ ಮೆಂಟೋರ್ ಅಥವಾ ಮಾರ್ಗದರ್ಶಕರು ಯಾರು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಇವರ ಮಾರ್ಗದರ್ಶಕರಾಗಿರ್ತಾರೆ. ಸೊ ಇವರ ಟೆನ್ಯೂರ್ ಅಂದ್ರೆ ಇವರು ಪ್ರೈಮ್ ಮಿನಿಸ್ಟರ್ ಆಗಿ ಆಗಸ್ಟ್ 15, 1947, ಅಂದ್ರೆ ದ ಮಿನಿಟ್ ದಟ್ ವಿ ಗಾಟ್ ಇಂಡಿಪೆಂಡೆನ್ಸ್ ಟು ಮೇ 27, 1946 ಇವರನ್ನು ನಾವು ಇಂಡಿಯಾಸ್ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಅಥವಾ ಭಾರತ ದೇಶದ ಅತಿ ಹೆಚ್ಚು ಕಾಲ ಸೇವೆ ಸಲ್ಲಿಸಿದ ಪ್ರಧಾನಿ ಅಂತ ಹೇಳ್ಬೋದಾಗಿರುತ್ತೆ. ಹಾಗಿದ್ರೆ ಇವರು ಮಾಡಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸ್ ಏನು ಅಂತ ನಾವು ನೋಡೋದಾದ್ರೆ ಸ್ಟ್ರೆಂಥನ್ಡ್ ಪಾರ್ಲಿಮೆಂಟ್, ಜುಡಿಷಿಯರಿ ಅಂಡ್ ಸಿವಿಲ್ ಸರ್ವಿಸಸ್, ಅಂದ್ರೆ ನಮ್ಮ ಭಾರತ ದೇಶದ ಸಂಸತ್ತು, ನ್ಯಾಯಾಂಗ ಮತ್ತು ನಾಗರಿಕ ಸೇವೆಗಳನ್ನ ಅವರು ಬಲಪಡಿಸ್ತಾರೆ. ಅದ್ರ ಜೊತೆಗೆ ಈ 5-year ಪ್ಲಾನ್ಸ್, ಪಂಚವಾರ್ಷಿಕ ಯೋಜನೆಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇಂಡಸ್ಟ್ರಿಯಲೈಸೇಷನ್ ಮತ್ತೆ ಸೆಲ್ಫ್ ರಿಯಲೈಸೇಷನ್, ಆಮೇಲೆ ಸೆಲ್ಫ್ ರಿಲಯನ್ಸ್ ಅಂದ್ರೆ ಈ ಕೈಗಾರಿಕೀಕರಣ ಮತ್ತೆ ಸ್ವಾವಲಂಬನೆಯನ್ನ ಹೆಚ್ಚು ಮಾಡುವಲ್ಲಿ ಇವರು ಪ್ರಮುಖ ಕೊಡುಗೆಯನ್ನು ನೀಡಲಾಗುತ್ತೆ. ಸೊ ಅದ್ರ ಜೊತೆಗೆ IIT-ಗಳನ್ನ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್ಗಳನ್ನ, ಏಮ್ಸ್ಗಳನ್ನ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಇಸ್ರೋವನ್ನ ಸ್ಟಾರ್ಟ್ ಮಾಡ್ತಾರೆ. ಇವರು ಇಸ್ರೋವನ್ನ ಸ್ಟಾರ್ಟ್ ಮಾಡಿದಾಗ ಅದನ್ನ ಇಂಕೋಸ್ಪಾರ್ ಅಂತ ಕರೀತಾ ಇದ್ರು. ಅವರ ನಿಧನದ ನಂತರ ಇದಕ್ಕೆ ಇಸ್ರೋ ಅಂತ ಮರುನಾಮಕರಣ ಮಾಡಲಾಗುತ್ತೆ.
ಬಟ್ ಇಂಕೋಸ್ಪಾರ್ ಅನ್ನ ಮೂಲಭೂತವಾಗಿ ಪ್ರಾರಂಭ ಮಾಡಿರ್ತಕ್ಕಂಥವ್ರು ಜವಾಹರ್ಲಾಲ್ ನೆಹರೂರವರ ಒಂದು ಸಮಯದಲ್ಲಿ. ಅದ್ರ ಜೊತೆಗೆ ಅವರ ಫಾರಿನ್ ಪಾಲಿಸಿ, ವಿದೇಶಾಂಗ ನೀತಿಗಳು ಬಹಳ ಉತ್ತಮವಾಗಿರುತ್ತೆ. ಚಾಂಪಿಯನ್ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಅಂಡ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್, ಅಂದ್ರೆ ಅಲಿಪ್ತ ಚಳುವಳಿ, ಯಾರೊಂದಿಗೂ ನಾವು ಎನಿಮಿಟಿಯನ್ನ ಮಾಡಿಕೊಳ್ಳಬಾರದು, ಒಂದು ನ್ಯೂಟ್ರಲ್ ರಿಲೇಷನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು, ಶಾಂತಿಯುತ ಸಹಬಾಳ್ವೆಯನ್ನ ಬೆಂಬಲಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವ್ರು ಬರ್ತಿರ್ತಕ್ಕಂಥ ಪ್ರಮುಖ ಪುಸ್ತಕಗಳು ದ ಡಿಸ್ಕವರಿ ಆಫ್ ಇಂಡಿಯಾ, ಗ್ಲಿಂಪ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ಅಂತಕ್ಕಂಥದ್ದು ಇವರು ಬರ್ತಿರ್ತಕ್ಕಂಥ ಪ್ರಮುಖ ಪುಸ್ತಕಗಳಾಗಿರುತ್ತೆ. ಅಂಡ್ ಲೆಟರ್ಸ್ ಫ್ರಮ್ ಅ ಫಾದರ್ ಟು ಹಿಸ್ ಡಾಟರ್, ಅಂದ್ರೆ ಟು ಇಂದಿರಾ ಗಾಂಧಿ, ಇದು ಕೂಡ ಇವರು ಬರ್ತಿರ್ತಕ್ಕಂಥ ಪ್ರಮುಖ ಪುಸ್ತಕಗಳಲ್ಲಿ ಒಂದಾಗಿರುತ್ತೆ. ಸೊ ಇವರ ನಿಧನ ಮೇ 27, 1964ರಲ್ಲಿ ನವದೆಹಲಿಯಲ್ಲಿ ಇವರ ನಿಧನವಾಗುತ್ತೆ. ಸೊ ಇವರ ಮೆಮೋರಿಯಲ್ ಅನ್ನು ನಾವು ಶಾಂತಿವನ ಅಂತ ಹೇಳ್ತೇವೆ. ಸೊ ಇದು ಹಿಸ್ ರೆಸ್ಟಿಂಗ್ ಪ್ಲೇಸ್, ಅಂದ್ರೆ ಅವರ ಒಂದು ವಿಶ್ರಾಂತಿ ಸ್ಥಳವನ್ನ ನಾವು ಏನಂತ ಕರಿತೀವಿ ಅಂದ್ರೆ ಶಾಂತಿವನ ಅಂತ ಕರಿತೇವೆ. ಸೊ ವರ್ಲ್ಡ್ ನಿಮೋನಿಯಾ ಡೇ 2025, ಅಂಡ್ ಇತ್ತೀಚೆಗೆ ಈ ನ್ಯೂಯಾರ್ಕ್ನ ಎಲೆಕ್ಟೆಡ್ ಇವ್ರು ಯಾರಿರ್ತಾರೆ, ಮಮ್ದಾನಿ, ಅವರು ಕೂಡ ಅವರ ಮೊದಲ ಭಾಷಣವನ್ನ ಮಾಡುವ ಸಮಯದಲ್ಲಿ ಜವಾಹರ್ಲಾಲ್ ನೆಹರು ಅವರನ್ನ ನೆನೆಸ್ಕೊಂಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವಿಶ್ವ ನಿಮೋನಿಯಾ ದಿನ 2025, ಈ ಒಂದು ದಿನವನ್ನ ನವೆಂಬರ್ 12ನೇ ತಾರೀಕು ನಾವು ಆಚರಣೆ ಮಾಡ್ತೇವೆ. ಸೊ ಇದರ ಥೀಮ್ ಏನು ಅಂದ್ರೆ ಚೈಲ್ಡ್ ಸರ್ವೈವಲ್ ಅಥವಾ ಮಕ್ಕಳ ಬದುಕುಳಿಯುವಿಕೆ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ನಿಮೋನಿಯಾ ಅಂತಕ್ಕಂಥದ್ದು ಒಂದು ರೆಸ್ಪಿರೇಟರಿ ಇನ್ಫೆಕ್ಷನ್, ಅಂದ್ರೆ ಉಸಿರಾಟದ ಒಂದು ತೊಂದರೆ ಆಗಿರುತ್ತೆ. ಸೊ ನಮ್ಮ ಲಂಗ್ಸ್ ಗಳಲ್ಲಿ, ಶ್ವಾಸಕೋಶಗಳಲ್ಲಿ ಒಂದು ಫಂಕ್ಷನಲ್ ಯೂನಿಟ್ ಅಂತ ಇರುತ್ತೆ, ಅದನ್ನ ಆಲ್ವಿಯೋಲೈ ಅಥವಾ ಶ್ವಾಸಗೂಡುಗಳು ಅಂತ ಹೇಳ್ತೇವೆ. ಸೊ ಆ ಒಂದು ಭಾಗದಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತೆ. ಸೊ ಆ ಭಾಗದಲ್ಲಿ ಅಕ್ಯುಮುಲೇಷನ್ ಆಫ್ ದಿ ಫ್ಲೂಯಿಡ್ ಆಗುತ್ತೆ, ಅಂದ್ರೆ ದ್ರವ ತುಂಬಿಕೊಳ್ಳುತ್ತೆ. ಸೊ ಈ ಒಂದು ಕಾಯಿಲೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ನಿಮೋನಿಯಾ ಅಂತ ಕರಿತೇವೆ. ಸೊ ಇದು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥದ್ದು. ಆ ಬ್ಯಾಕ್ಟೀರಿಯಾವನ್ನ ಸ್ಟ್ರೆಪ್ಟೋಕಾಕಸ್ ನಿಮೋನಿಯೆ ಅಂತ ಹೇಳ್ತೇವೆ. ಈವನ್ ಇಟ್ ಕ್ಯಾನ್ ಕಾಸ್ ಫ್ರಮ್ ವೈರಸ್. ಆ ವೈರಸ್ ಅನ್ನ ನಾವು ಇನ್ಫ್ಲೂಯೆನ್ಸಾ ವೈರಸ್ ಇಂದ, ಈವನ್ ಫಂಗೈನಿಂದ ಕೂಡ ಇದು ಬರ್ಬೋದಾಗಿರುತ್ತೆ. ಸೊ ಹೆಚ್ಚಾಗಿ ಕಾಫ್, ಕೆಮ್ಮಿರುತ್ತೆ, ಫೀವರ್, ಜ್ವರ, ಡಿಫಿಕಲ್ಟಿ ಇನ್ ಬ್ರೀತಿಂಗ್ ಅಂದ್ರೆ ಉಸಿರಾಡಲು ಕಷ್ಟ, ಮತ್ತೆ ಚೆಸ್ಟ್ ಪೇನ್ ಹೆಚ್ಚಾಗಿ ಹೊಂದಿರತಕ್ಕಂಥ ಕಾಯಿಲೆ ಇದಾಗಿರುತ್ತೆ. ಸೊ ಗ್ಲೋಬಲಿ ನಾವು ಇದನ್ನ ನೋಡೋದಾದ್ರೆ 7 lakh ಚಿಲ್ಡ್ರನ್ ಅಂಡರ್ 5 ಡೈ ಆನ್ಯುಯಲಿ, ಅಂದ್ರೆ ವಾರ್ಷಿಕವಾಗಿ 5 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳು 7 ಲಕ್ಷ ಜನರು ನಿಮೋನಿಯಾದಿಂದ ಜಗತ್ತಿನಾದ್ಯಂತ ಪ್ರತಿ ವರ್ಷಕ್ಕೆ ಸಾವಾಗುತ್ತೆ. ಸೊ ಮೋಸ್ಟ್ ಡೆತ್ಸ್ ಅಕರ್ ಇನ್ ಲೋ ಅಂಡ್ ಮಿಡಲ್ ಇನ್ಕಮ್ ಕಂಟ್ರೀಸ್, ಅಂದ್ರೆ ಕೆಳ ಮತ್ತೆ ಮಧ್ಯಮ ಆದಾಯ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಈ ಒಂದು ಸಾವುಗಳು ಹೆಚ್ಚಾಗಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 999. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಹಿಯರ್. ಸೊ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 1 ಅಂಡ್ ದಿಸ್ ಇಸ್ ಕ್ವೆಶ್ಚನ್ ನಂಬರ್ 2. ಸೊ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಒನ್ಸ್ ಅಗೇನ್ ಐ ವಿಲ್ ಮೀಟ್ ಯು ಟುಮಾರೋ ವಿತ್ ಟುಮಾರೋಸ್ ಅಪ್ಡೇಟ್ಸ್. ಟಿಲ್ ದೆನ್ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.